TRS ಪಕ್ಷದ ಸಾಣೂರು ತಾಲೂಕು ಅಧ್ಯಕ್ಷ ಶೇಖಪ್ಪ ಮಲಮಾಣಿ. ನಂದೇನೋ ಒಂದು ಸ್ವಲ್ಪ ಕೆಲಸ ಇತ್ತು, ನಾವು ಹಳ್ಳಿ ಮ್ಯಾಗ ಓಡಾಡ್ತಿರ್ತೀವಿ. ಬಡ್ಡಿಗೆ ಬಂದಿದ್ದೆ, ಬಡ್ಡಿಗೆ ಬಂದ್ಕೊಂಡು ಇಲ್ಲಿ ಒಬ್ಬರು ನನ್ಗೆ ಬೇಕಾದವ್ರಿಗೆ ಫೋನ್ ಹಚ್ಕೊಂಡು ನಿಂತ್ಕೊಂಡಿದ್ದೆ. ನನಗೆ ರೋಡ್ನಾಗಿರೋ ನೀರು ನನಗೆ ಕಣ್ಣಿಗೆ ಕಾಣ್ತಾ. ಇವರು ಗ್ರಾಮ ಪಂಚಾಯತಿ PDO ಅವರಿಗೆ ಮತ್ತು ಇಲ್ಲೇ ಓಡಾಡ್ತಾರಲ್ಲ MLA MP ಗಳು ಮಾಜಿ ಹಾಲಿ ಅವ್ರಿಗೂ ಕಣ್ಣಿಗೆ ಕಂಡೈತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಜನ ಬಸ್ಸಿಗೆ ಅಂತೇಳಿ ಇಲ್ಲಿ ಬಂದು ಕುತ್ಕೊಂತ ಕಟ್ಟಿದಾವು. ಅಲ್ಲಿಂದ ಬರೋ ಗಾಡಿ ರೋಸಕ್ಕೆ ನೀರಿನಾಗ ಅಲ್ಲಿ ನಿಂತಿರೋ ನೀರು ಸಿಡಿದು ಬಂದ್ರೆ ಕಣ್ಣು ಹೋಗ್ತೈತಿ. ಆದ್ರೆ ಅವ್ರ ಮಕ್ಕಳು ಕಣ್ಣು ಹೋಗಂಗಿಲ್ಲ. ನಮ್ಮ ಇಲ್ಲೇ ಬಡ್ರ ಮಕ್ಕಳು ಕಣ್ಣು ಹೋಗ್ತಾವೆ, ಬಡ್ರು ರೈತರ ಕಣ್ಣು ಹೋಗ್ತಾವೆ. ಇದಕ್ಕೆ PDO ಕೇಳಕ್ಕೆ ಹೋದ್ರೆ ದುಡ್ಡೇ ಇಲ್ಲಂತ. ದುಡ್ಡು ಇಲ್ಲ ಅಂತೇಳಿ ಅವ್ರು ಒಂದು ಲೆಟರ್ ಕೊಡಲಿ. ಇದನ್ನು ನೀರು ಇಲ್ಲಿಂದ ಬಿಡಕ್ಕೆ ದುಡ್ಡು ಇಲ್ಲ ಅಂತಂದ್ರೆ ಮತ್ತೆ ಏನಿದೆ ಈ ಸರ್ಕಾರ ಒಳಗೆ? ಇದು ಈ ಸರ್ಕಾರ ಏನು ಮಾಡಕ್ಕೆ ಕುಂತೈತಿ ಅದನ್ನು ಜನ ನೋಡ್ಬೇಕು. ಇಲ್ಲ ಗಲೀಜ್ ನೀರು ಎಲ್ಲ ಗಲೀಜ್ ನೀರು ಈ ನೀರು ಹೊಂಟೈತಿ. ಈ ಥರ ನಾಚಿಕೆ ಮಾನ ಮರ್ಯಾದೆ ಆಯ್ತೋ ಎಲ್ಲ ಗೊತ್ತಿಲ್ಲ. ಇದನ್ನು ಅವರ PDO ಅವ್ರ ಮನೆ ಮುಂದೆ ಹಿಂಗಾದ್ರೆ PDO ಸುಮ್ಮನೆ ಇರ್ತಿದ್ದಿಲ್ಲ. ಇದನ್ನು ಬಂದ ಏನೇನು ಆಗಕ್ಕಂತೈತಿ. ನಾವು ಯಾರು ಮೆಂಬರ್ನು ಕೇಳ್ತಾ ಇಲ್ಲ, ನಾವು PDO ಅವ್ರನ್ನ ಕೇಳೋದು. ಆ PDO ಅವ್ರಿಗೆ ಪಗಾರ ಕೊಡೋದು ನಮ್ಮ ತೆರಿಗೆ ದುಡ್ಡಿಂದ ನಮ್ಮ ಕೆಲಸ ಮಾಡಪ್ಪ PDO ಅವ್ರು ಅಂತೇಳಿ ಅವ್ರಿಗೆ ಪಗಾರ ಕೊಡ್ತೀವಿ. ಅವ್ರ ಕೆಲಸ ನೋಡ್ರಿ ಹೆಂಗಾಗೈತಿ. ಗಲೀಗೆ ಕಂಡಿಲ್ಲ, ಇಲ್ಲೇ ಓಡಾಡ್ತಾರೆ PDO ಅವ್ರು. ಈ ಹಳ್ಳಿಗೆ ಬಂದ್ಬೇಕಂದ್ರೆ ಇಲ್ಲೇ ಓಡಾಡ್ತಾರೆ. ಈ ಥರ ರೋಡ್ ಪೂರ ಹಾಳಾಗ್ತೈತಿ. ಇದು ನಾಳೆ ಕೆಟ್ಟಿತ್ತಂದ್ರೆ ಇದನ್ನು ಹೊಳ್ಳಿ ಮಾಡ್ಬೇಕಂದ್ರೆ ನಮ್ಮ ದುಡ್ಡಿನಿಂದಾನೇ ಮಾಡ್ಬೇಕು. ಮನೆ ದುಡ್ಡು ಹಾಕಿ ಮಾಡೋಕ್ಕಾಗಿಲ್ಲ, ನಮ್ಮ ದುಡ್ಡಿನಿಂದ ಮಾಡ್ಬೇಕು. ಸವಣೂರು ಟು ಸೇರೆವಾಡ ರೋಡ್, ಸವಣೂರು ಟು ಸೇರೆವಾಡ ಹುಬ್ಳಿ ರೋಡ್ ಮೇನ್ ರೋಡ್. ಇದು ಸವಣೂರು ಟು ಹುಬ್ಳಿ ಹೋಗೋ ರೋಡ್ ಇದೆ. ಹುಡುಗರ್ನಾಗ ಅಂತ ರೋಡ್ ದೇ ಇಲ್ಲ. ಮಣ್ಣು ಗಲೀಜು ಬಂದದೆ ಇಲ್ಲೇ ಮಠ ರೋಡಿಗೆ ಬಿದ್ದೈತಿ. ಇದು ಕಣ್ಣಿಗೆ ಕಾಣುವಂತ. ಅದಕ್ಕೆ ಇದಕ್ಕೆ ಪೂಜೆ ಹಿಂಗೆ ಇವ್ರು ಕೆಲಸ ಒಳ್ಳೇದು ಮಾಡ್ಯಾರ ಅಂತೇಳಿ ಒಳ್ಳೇದು ಮಾಡಾಕುಂತಾರ ಅಂತೇಳಿ ನಾನು ಬೆಳಗಾಕೊಡ್ತೀನಿ. ಅವ್ರಿಗೆ ನಾಚಿಗೆ ಬರ್ಬೇಕು. ನಾಚಿಗೆ ಮಾನ ಮರ್ಯಾದೆ ಇದ್ದವ್ರು ಇದನ್ನು ಈ ಥರ ಅವರು ಅಧಿಕಾರಿಗಳಾಗಿ ಇದನ್ನು ಈ ಥರ ಒಪ್ಕೋಬಾರ್ದು. ಇದನ್ನು ಯಾರು ಮಾಡ್ಬೇಕು, ಅವರು ಜನಕ್ಕೆ ಗೊತ್ತಾಗಲಿ ಅಂತೇಳಿ ಮಾಡಬೇಕು. ಈ ಸಮಸ್ಯೆ ಒಂದೇ ಆಗಬಾರ್ದು. ಯಾಕಂದರೆ ಈ ನೀರು ಸ್ಪೀಡ್ನಲ್ಲಿ ಯಾರು ನೋಡೋಂಗಿಲ್ಲ. ಇಲ್ಲಿ ಇದೆ ಇಲ್ಲಿವರೆಗೆ ನೀರೈತಿ. ಸ್ಪೀಡ್ ಗಾಡಿ ಬಂತಂದ್ರೆ ಅಲ್ಲೇ ಕಟ್ಟಿ ಅದಾವು. ಗಂಡ್ಮಕ್ಳು ವಯಸ್ಸಾದವರು ಅವ್ರು ಆಲ್ರೆಡಿ ಕಣ್ಣ ಹೋಗಿರ್ತಾವೆ ಪಾಪ. ಆದ್ರೂ ಅವ್ರು ಚಪ್ಪಲ ಹಾಕೊಂಡು ಕುಂತಿರ್ತಾವೆ. ಈ ನೀರು ಹೊಡೆದಕ್ಕೆ ಅವ್ರ ಕಣ್ಣಿಗೆ ಬಿದ್ದರೆ ಕಣ್ಣ ಬರ್ಬಾರ್ದು ಆಗ್ತೈತಿ. ಇದು ಕಣ್ಣಿಗೆ ಕಾಣುವಲ್ದಿಲ್ಲ. ಅದಕ್ಕೆ ಅವ್ರ ಕಣ್ಣಿಗೆ ಕಾಣಲಿ ಅಂತೇಳಿ ನಾನು ಪೂಜೆ ಮಾಡಾಕತ್ತೀನಿ. ಒಳ್ಳೆ ಕೆಲಸ ಮಾಡಾಕಂತಾರೆ ಅವ್ರು ಅಂತೇಳಿ. ಇಂಥವು ರೋಡ್ ಪೂರ ನೀರು ನಿಲ್ಲೈತಿ ಅಂತೇಳಿ ಪೂಜೆ ಮಾಡಾಕತ್ತೀನಿ. ನಾಲ್ಕು ಬರ್ತೈತೆ ಬಂದು ಕಡಲ್ಲಿ ಬಂದು ನಾವು ಏನು ಅಧಿಕಾರಿಗಳು ಯಾರ್ಯಾರು ಅದಾರ ಅವ್ರು PDO ಅವ್ರಿಗೆ ಮಾತಾಡಿ ಇದನ್ನು ಮಾಡ್ತಾ ಅಂತ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಎರಡು ದಿನ ಅಂದ್ರೆ ನಾನು ಈಗ ಒಬ್ಬನಾಗಿನಿ. ನಾಳೆ ನಮ್ಮ ಸಿನಿಮಾ ಬಂದು ನಿಂತ್ಕೋಬೇಕಾಗ್ತೈತಿ. ಇದು ನನ್ನ ಸಮಸ್ಯೆ ಏನಾಗ್ಬಿಟ್ಟೈತಿ. ನನಗೆ ನೋವು ಆಗಿದ್ದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿರೋದು. ಯಾಕಂದ್ರೆ ಇದು ಹೆದ್ದಾರಿ ರೋಡ್. ಇದು ನಾವು ಇಲ್ಲಿ ಓಡಾಡ್ತಿರ್ತೀವಿ. ನನ್ನ ಜೀವ ಹೋತಂದ್ರೆ ಇನ್ನೊಬ್ಬ ಯಾವನು ತಂದು ಕೊಡಲ್ಲ. ನನ್ನ ಕೈಕಾಲ ಮುಗಿದ್ರೆ ಯಾವನು ನನಗೆ ಸ್ವಂತ ದುಡ್ಡಿನ ಆಗೈತಿಪ್ಪ ಅಂತೇಳಿ ದುಡ್ಡು ಕೊಟ್ಟು ಆರಾಮ ಮಾಡ್ತಿದ್ದಿಲ್ಲ. ನಮ್ಮ ಫ್ಯಾಮಿಲಿ ಅನಾಥ ಆಗ್ತಾರೆ. ನನ್ನ ಕೈ